ಸುಭಾಷಿತ ಸನ್ಮಾರ್ಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಸುಭಾಷಿತ: ಅಗ್ನಿಶೇಷಂ ಋಣಶೇಷಂ ಶತ್ರುಶೇಷಂ ತಥೈವ ಚ ಪುನಃ ಪುನಃ ಪ್ರವರ್ಧಯೇತ್ ನ ಶೇಷಂ ಉಳಿಸಬಾರದು. ಅಂದರೆ ಜೀವನದಲ್ಲಿ 3 ವಿಷಯಗಳನ್ನ ಮುಗಿಸಿ ಬಿಡಬೇಕು, ಮುಚ್ಚಿ ಹಾಕಿ ಬಿಡಬೇಕು. ಅದರ ಉಳಿಸಬಾರದು. ಏನು? ಅಗ್ನಿಶೇಷಂ, ಏನೋ ಒಂದು ತುಣುಕ ಬೆಂಕಿ ಅದ, ಒಂದು ಸಣ್ಣ ಬೆಂಕಿಯ ಒಂದು ತುಣುಕದ, ಏನ್ ಮಾಡ್ತದ ಅಂತ ಬಿಟ್ರ ಆ ಒಂದು ತುಣುಕಾದ ಬೆಂಕಿ ಸುಡುವಂತ ಯಾವುದೋ ವಸ್ತುವಿನ ಮೇಲೆ ಬಿದ್ದು ಒಂದು ದೊಡ್ಡ ಜ್ವಾಲಾಮುಖಿಯಾಗಿ ಬದಲಾಗ್ತದ. ಅದು ಎಲ್ಲವನ್ನ ನಾಶ ಮಾಡ್ತದ. ಅಗ್ನಿಶೇಷಂ ಋಣಶೇಷಂ, ಯಾರದು ಋಣ ಇಟ್ಕೋಬಾರದು. ಅದು ದುಡ್ಡಿಂದೇ ಆಗಿರ್ಬಹುದು, ಸಹಾಯದ್ದೇ ಆಗಿರ್ಬಹುದು, ಯಾವುದೇ ರೀತಿಯ ಮತ್ತೊಬ್ಬರ ಋಣ ನಾವು ಇಟ್ಕೋಬಾರದು. ಆ ಋಣಕ್ಕೆ ನಾವು ಅಧೀನರಾದರೆ ಜೀವನದಲ್ಲಿ ಒಂದಿಲ್ಲ ಒಂದು ದಿನ ಆ ಋಣಾತ್ಮಕ ಬಾಧೆ ನಮಗೆ ತೊಂದರೆಯನ್ನು ಮಾಡ್ತದೆ. ಇದು ನಮ್ಮ ಜೀವನದಲ್ಲಿ ಬೇಕಾದಷ್ಟಲ್ಲಿ ಅನುಭವ ಬಂದಿರ್ತದೆ, ಆದ್ರೆ ನಾವು ಅದನ್ನ ಅಲ್ಲಗಳೆದಿರ್ತೇವೆ. ಋಣಶೇಷ, ಇದನ್ನ ಇನ್ನೂ ಒಂದು ರೀತಿಯಲ್ಲಿ ಹೇಳುವುದಾದ್ರೆ ಸಾಲ ಬಾಧೆ. ಇನ್ನು ಯಾರೊಂದಿಗೂ ಶತ್ರುತ್ವವನ್ನು ಇಟ್ಕೋಬಾರದು. ಒಂದು ಶತ್ರುವನನ್ನ ಮಿತ್ರನನ್ನಾಗಿ ಮಾಡಬೇಕು, ಇಲ್ಲ ಶತ್ರುತ್ವವನ್ನ ನಾಶ ಮಾಡಬೇಕು. ಅಂದ್ರೆ ಆ ಶತ್ರುವಿನೊಡನೆ ಸಂಬಂಧಗಳನ್ನ ಕಡ್ಕೊಂಡು ಆ ಶತ್ರು ನಾಶ ಮಾಡಿಬಿಡ್ಬೇಕು. ಇಲ್ಲ ಅಂದ್ರೆ ನಿಮ್ಮ ಕಷ್ಟ ಕಾಲದಲ್ಲಿ ಅಥವಾ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಆ ಶತ್ರು ಯಾವಾಗ ನಿಮಗೆ ಪ್ರಹಾರ ಮಾಡಿ ನಿಮಗೆ ತೊಂದರೆಯನ್ನು ಮಾಡ್ತಾನ ಗೊತ್ತಾಗೋದಿಲ್ಲ. ಹಂಗಾಗಿ ಅಗ್ನಿಶೇಷ ಋಣಶೇಷ ಶತ್ರುಶೇಷ ಇಟ್ಕೋಬಾರದು. ಇಟ್ಕೊಂಡಷ್ಟು ಇದು ನಮಗೆ ತೊಂದರೆ. ಹಾಗಾಗಿ ಜೀವನದಲ್ಲಿ ಈ ಒಂದು ವಿಚಾರವನ್ನ ಅಳವಡಿಸಿಕೊಂಡು ಸಾಧ್ಯವಾದಷ್ಟು ಸಮಾಧಾನಕರ ಜೀವನಕ್ಕೆ ನಾವು ಪ್ರಯತ್ನಿಸೋಣ. ಅನವಶ್ಯಕ ವಿಷಯಗಳಿಗೆ ಆಸಕ್ತರಾಗಿ ಋಣಬಾಧೆಗೆ ಒಳಗಾಗದೆ ಸಮಾಧಾನಕರ ಜೀವನಕ್ಕೆ ಪ್ರಯತ್ನಿಸೋಣ ಅಂತ ಹೇಳುತ್ತಾ ಈ ನನ್ನ ಸುಭಾಷಿತ ವಾಕ್ಯಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ.